ಸ್ತೋತ್ರ. ಕಳೆದ ಭಾಗದಲ್ಲಿ ನಾನು ಹೇಳಿ ನಿಲ್ಸಾದ್ಮೇಲೆ ನಾನು ಹೇಳಿದೆ ಮೂರನೇದಾಗಿ ನಾವು ಪಾಪ, ನೀತಿ, ನ್ಯಾಯ ತೀರುವಿಕೆ. ಅದ್ರಲ್ಲಿ ನ್ಯಾಯ ತೀರುವಿಕೆ ಬಗ್ಗೆ ನೆಕ್ಸ್ಟ್ ಇದರಲ್ಲಿ ಹೇಳೋಣ ಅಂದ್ಬಿಟ್ಟು, ನ್ಯಾಯ ತೀರುವಿಕೆ ಬಗ್ಗೆ ನನ್ನ ಪ್ರಕಾರ ಹತ್ರ ಒಂದು 30 ಭಾಗಗಳಾಗಿ ನಾವು ಮಾತಾಡಿರೋದ್ರಿಂದ ನಾನು ಅದ್ರ ಬಗ್ಗೆ ಮತ್ತೆ ಹೆಚ್ಚಾಗಿ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಮತ್ತೆ ಅದಾದ್ಮೇಲೆ ನಾವು ಬಂದಿರೋದು ವಿಷಯ ಯಾವುದು ಅಂತ ಹೇಳಿದ್ರೆ, ಗಲಾತಿಯವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯದಲ್ಲಿರುವಂತ ಕೆಲವೊಂದು ವಿಷಯಗಳು. ಅದು ಯಾವುದು ಅಂತ ಹೇಳಿದ್ರೆ, ದೇಹದ ಕರ್ಮಗಳು. ತುಂಬಾ ಎಚ್ಚರಿಕೆಯಲ್ಲಿ ನಾವು ನೋಡಬೇಕಾಗಿರೋದಂತ, ಇಲ್ಲಾಂದ್ರೆ ಕಾಪಾಡಬೇಕಾಗಿರೋದಂತ ವಿಷಯ ಇದು. ಆಕ್ಚುಲಿ ಈ ದೇಹದ ಈ ದೇಹದ ಕರ್ಮಗಳು ಅಂತ ಹೇಳುವಾಗ ನಾವು ಅದರಲ್ಲಿ ಹೆಚ್ಚಾಗಿ ನಾವು ನೋಡೋದು ವಿಷಯ ಏನಂತ ಹೇಳಿದ್ರೆ, ಅದರಲ್ಲಿ ಒಂದು 14 ವಿಷಯಗಳಿದೆ. ಅದರಲ್ಲಿ ಆ 14 ವಿಷಯಗಳು ನೀವು ಇದಕ್ಕಿಂತ ಮುಂಚೆ ಓದಿದ್ರೆ, ಈಗ ಯಾರು ಅದು ಓದಲಿಕ್ಕೆ ಹೋಗಬೇಡಿ, ಅದ್ರ ಬಗ್ಗೆ ಒಂದು ನೆನಪಿಸ್ತಾ ಇರೋದು ಗಲಾತಿಯವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19 ಮತ್ತೆ 20ನೇ ವಾಕ್ಯದಲ್ಲಿ. ಇದರಲ್ಲಿ ಇದು 14 ಇದೆ. 14 ಇದ್ರೆ ಅದರಲ್ಲಿ ತುಂಬಾ ಅಸಹ್ಯವಾದದ್ದು 6 ಇದೆ. ಈ ತುಂಬಾ ಅಸಹ್ಯವಾದದ್ದು 6 ಇದೆ ಅಂತ ಹೇಳುವಾಗ ಮುಖ್ಯವಾಗಿ ನಾವು ಅಲ್ಲಿ ನೋಡಬೇಕಾಗೋದು ಯಾವ ಕಾರಣದಲ್ಲಿ. 14 ಇಂಪಾರ್ಟೆಂಟ್ ಆ ರೀತಿಯಲ್ಲಿ, ಯಾವ ರೀತಿಯಲ್ಲಿ ನಾವು ವಿಶ್ವಾಸಿಗಳಾಗಿ ಜೀವಿಸುವಾಗ ಹೋಗಬಾರದಂತ ಇರೋದು ಈ 14 ವಿಷಯಗಳು. ಅದರಲ್ಲಿ 6 ತುಂಬಾ ಅಸಹ್ಯವಾಗಿರೋ ವಿಷಯಗಳು. 1 ಕೊರಿಂಥಿಯನ್ಸ್ 5ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಆ ರೀತಿಯಲ್ಲಿ ಸಹವಾಸ ಮಾಡೋದು. ಅದೇ ಸಮಯ ಕಮ್ಮಿ ಇರೋದ್ರಿಂದ ನಾನು ಓದಲಿಕ್ಕೆ ಮಾಡ್ತಾ ಇಲ್ಲ. ಅದರಲ್ಲಿ ಇಂಥವರ ಜೊತೆ ಸಹವಾಸ, ಊಟ, ಈ ತರ ಯಾವ ರೀತಿಯಲ್ಲಿ ವಿಷಯಗಳು, ಅವ್ರ ಜೊತೆ ಯಾವ ರೀತಿಯಲ್ಲಿನೂ ಸಂಪರ್ಕ ವಿಶ್ವಾಸಿಯ ಜೀವನದಲ್ಲಿ ಇರಬಾರದು ಅಂತ ಹೇಳ್ತಾ ಇರೋದಂತ ಆ ದೇವರ ವಾಕ್ಯ. ಇದರಲ್ಲಿ ನಾವು ಒಂದು ಇದು ನೋಡಿದ್ವಿ, ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ, ನಾಯಿಗಳಂದಿರುವವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾದದನ್ನು ಪ್ರೀತಿಸಿ ನಡೆಸುವವರೆಲ್ಲರನ್ನು ಹೊರಗಿರುವವರು ಎಂದು ಹೇಳಿದ್ರು. ಅಂದ್ರೆ ಎಲ್ಲಿ ಹೊರಗಿರುವ ಅಂತ ಹೇಳಿದ್ರೆ, ಆ ಶ್ರೇಷ್ಠವಾದ ಸ್ಥಳದಿಂದ ಹೊರಗಡೆ ಆಚೆ ಇರ್ತಾರೆ. ನಿಮಗೆ ಈ ಪ್ರಕಟಣೆ ಪುಸ್ತಕ ನೀವು 20ನೇ ಅಧ್ಯಾಯ ನೋಡುವಾಗ ಅದರಲ್ಲಿ 3 ಭಾಗಗಳು. ನಾನೀಗ ಓದಿರೋದು 22ನೇ ಅಧ್ಯಾಯದಿಂದ. ಆದ್ರೆ 20ನೇ ಅಧ್ಯಾಯದಲ್ಲಿ ನಾವು ನೋಡುವ ಒಂದು ಸಂಗತಿ, ನಾವು ಈ ಪವಿತ್ರಾತ್ಮನ ಕುರಿತಾಗಿ ಕಲಿಯುವಾಗ ನಾವು ಸ್ಟಾರ್ಟಿಂಗ್ ಇಂದ ಹೇಳಿ ಬರ್ತಾ ಇರೋದು ಏನಂತ ಹೇಳಿದ್ರೆ, ಪವಿತ್ರಾತ್ಮ, ಅದಾയത് ಪಾಪ, ನೀತಿ, ನ್ಯಾಯ ತೀರುವಿಕೆ ಬಗ್ಗೆ ಒಬ್ಬ ಹೇಳಿಕೊಡ್ಲಿಕ್ಕೆ ಒಬ್ಬ ಸಹಾಯಕನು ಬರ್ತಾನೆ. ಅದಕ್ಕಿಂತ ಮುಂಚೆನೂ ನಾವು ಈ ಪವಿತ್ರಾತ್ಮನ ಫಲಗಳು, ಫ್ರೂಟ್ಸ್ ಆಫ್ ಹೋಲಿ ಸ್ಪಿರಿಟ್, ಅದು ನಾವು ನೋಡಿದ್ದೀವಿ. ಅದಾದ್ಮೇಲೆ ಈ ಪಾಪ, ನೀತಿ ಇದ್ರ ಬಗ್ಗೆ ತಿಳಿದಾದ್ಮೇಲೆ ನ್ಯಾಯ ತೀರುವಿಕೆ ವಿಷಯದಲ್ಲಿಯೂ ನಾವು ನೋಡಿದ್ವಿ. ಪ್ರಿಯರಿ, ಅದರಿಂದೆಲ್ಲ ಒಂದು ಫೈನಲ್ ಕನ್ಕ್ಲೂಷನ್ ಆಕ್ಚುಲಿ ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಇದೆ. ಅದರಲ್ಲಿ 3 ಕ್ಯಾಟಗರಿಲಿ ನಾವು ನೋಡೋದಾದ್ರೆ, ಮೊದಲನೇದಾಗಿ ಕರ್ತನಾದ ಯೇಸು ಕ್ರಿಸ್ತನ ಆಳ್ವಿಕೆ, 1000 ವರ್ಷ ಆಳ್ವಿಕೆ. ಆ ಶುರುವಾಗೋದಕ್ಕಿಂತ ಜಸ್ಟ್ ಮುಂಚೆನೆ ಸೈತಾನನನ್ನು ಹಿಡಿದು ಬಂಧನದಲ್ಲಿ, 1000 ವರ್ಷಕ್ಕೆ ಬಂಧನದಲ್ಲಿ ಹಾಕುವಂತ ಸಂದರ್ಭ. ಅದಾದ ಮೇಲೆ 3 ಘಟನೆ ಹೇಳೋದಂತ ಹೇಳಿದ್ರೆ, ಅದು ಸ್ಟಾರ್ಟಿಂಗ್ ಅಲ್ಲಿ ಆಗ್ತಾ ಇರೋದು 1000 ವರ್ಷಕ್ಕೆ. ಆ 1000 ವರ್ಷಕ್ಕೆ ಆದ ಮೇಲೆ ಸೈತಾನನು ಮತ್ತೆ ಬಿಡುಗಡೆ ಆಗುತ್ತೆ ಒಂದು ಸ್ವಲ್ಪ ಕಾಲಕ್ಕೆ. ಅದಾದ್ಮೇಲೆ ಎಂದಿಗೂ ಯಾವತ್ತೂ ಇನ್ನು ಮತ್ತೆ ಸೈತಾನನು ಈ ಭೂಮಿಯಲ್ಲಿ ಇರಬಾರದು, ಇಲ್ಲದ್ರೆ ಆ ರೀತಿಯಲ್ಲಿ ಸೈತಾನನ್ನು ಡಿಫೀಟ್ ಮಾಡೋದಂತ ಒಂದು ಪೋರ್ಷನ್ 7ನೇ ವಾಕ್ಯದಿಂದ ನಾವು ನೋಡ್ತೀವಿ. 20ನೇ ಅಧ್ಯಾಯ, ಪ್ರಕಟಣೆ 20ನೇ ಅಧ್ಯಾಯ 7ನೇ ವಾಕ್ಯದಿಂದ. ಅದೇ ರೀತಿಯಾಗಿ ಕೊನೆಗೆ ಅಲ್ಲಿ ನೋಡ್ತೀವಿ ಫೈನಲ್ ಜಡ್ಜ್ಮೆಂಟ್, ವೈಟ್ ಥ್ರೋನ್ ಅಂತ ಇದೆ. ಅದ್ರಲ್ಲಿ ಸರಿ, ಈ 3 ಘಟನೆಗಳು ನಾವು ಇಲ್ಲಿ ತಂಗ ಏನ್ ಪವಿತ್ರಾತ್ಮನ ಕುರಿತಾಗಿ ನಾವು ಮಾತಾಡ್ತಾ ಬಂದಿದ್ವಿ, ಪವಿತ್ರಾತ್ಮನ ಬಂದಿರೋದೇನಕ್ಕೆ, ಅದ್ರ ಉದ್ದೇಶ ಏನಂತ ನಾವು ಕಲಿತಾ ಬಂದಿದ್ವಿ. ಇಲ್ಲಿ ನೋಡುವಂತ ಅಂತ ಹೇಳುವಾಗ, ಇಲ್ಲಿ ಏನಂತ ಹೇಳಿದ್ರೆ 22ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾಯಿಗಳಂತಿರುವವರು ಅಂತ ಹೇಳುವಾಗ, ಅದ್ರಲ್ಲಿ ಅವತ್ತು ಹೇಳಿದ್ದೀನಿ, ನಾಯಿ ಅಂತ ಹೇಳುವ ಆಕ್ಚುಲಿ ಸಿಂಬಲೈಸ್ ಇಂಪ್ಯೂರಿಟಿ, ಇಲ್ಲಾದ್ರೆ ಏನ್ ಗೊತ್ತಾ, ಲೋಸ್ ಅನ್ಕ್ಲೀನ್, ಅಶುದ್ಧಿ ಅಂತ ನೋಡ್ತಾ ಇರೋದು ಆಕ್ಚುಲಿ ನಾಯಿ ಅಂತ ಹೇಳುವ ಪದ. ನಮ್ಮ ಅನ್ರಿಪೆಂಡೆಂಟ್, ಯಾವತ್ತೂ ತಿದ್ಕೊಳ್ಳೋದಲ್ಲಿರುವಂತ ವ್ಯಕ್ತಿಗಳಂತ ಲೆಕ್ಕದಲ್ಲಿ ನಾವು ನೋಡ್ತೀವಿ. ಆ ವ್ಯಕ್ತಿಗಳಾಗಿ ನಾವು ಯಾವತ್ತೂ ಇರಬಾರದು. ಅಂದ್ರೆ ಹೇಳಿದ್ರೆ, ಈ ಹೇಳಿದೆಲ್ಲ ದೇಹದ ಕರ್ಮ ಆಗಿರುವಂತ 14 ವಿಷಯಗಳು ವಿಶ್ವಾಸಿಯ ಜೀವನದಲ್ಲಿ, ಪವಿತ್ರಾತ್ಮನ ಕುರಿತು ನಾವು ಆಲ್ಮೋಸ್ಟ್
ಫಿನಿಶಿಂಗ್ ಸ್ಟೇಜಲ್ಲಿ ಇದ್ದೀನಿ. ಇರುವ ಸಂದರ್ಭದಲ್ಲಿ ಈ 14 ವಿಷಯಗಳು ಯಾವುದು? ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯ ಮತ್ತು 20ನೇ ವಾಕ್ಯದಲ್ಲಿರುವಂತಹ 14 ಸಂಗತಿಗಳು ವಿಶ್ವಾಸಿಯ ಜೀವನದಲ್ಲಿ, ವಿಶ್ವಾಸಿಯ ಕುಟುಂಬದಲ್ಲಿ, ವಿಶ್ವಾಸಿ ಇರುವಂತಹ ಸಭೆಯಲ್ಲಿ ಯಾವ ಕಾರಣದಲ್ಲಿನೂ ಇರಬಾರದು. ಇದು ಒಂದು ಎಚ್ಚರಿಕೆ ನಮಗೆ. ಪವಿತ್ರಾತ್ಮನ ನಮಗೆ ಕೊಡುವಂಥ ಎಚ್ಚರಿಕೆ. ಆದ್ದರಿಂದ ಈ 14 ವಿಷಯಗಳಿಂದ, ದೇಹದ ಸಂಬಂಧಪಟ್ಟಂತ, ಈ ಪ್ರಪಂಚಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಂದ ನಾವು ದೂರ ಇರಬೇಕು ಅಂತ ನಾವು ನೋಡಿದ್ವಿ. ಅದೇ ರೀತಿ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಅದಕ್ಕೆ ಸಂಬಂಧಪಟ್ಟ 23ನೇ ಅಧ್ಯಾಯ ಮತ್ತಾಯ 23-25 ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಪಂಚ ಪಾತ್ರೆ ಬಟ್ಟಲು ಇವುಗಳ ಅಂದ್ರೆ ಇವದ್ದೂನು ತುಂಬಾ ಎಚ್ಚರಿಕೆ ಆಗಿರೋದು ಒಂದು ವಿಷಯ ಏನಂತ ಹೇಳಿದ್ರೆ, ವಿಶ್ವಾಸಿಗಳಾಗಿ ಪವಿತ್ರಾತ್ಮನ ಕೃಪಾವರದಿಂದ ನಾವು ಜೀವಿಸುವಾಗ ನಮ್ಮ ಹೊರಗಡೆ ಮಾತ್ರ ಅಲ್ಲ, ಶುದ್ಧವಾಗಿರ್ಬೇಕಾಗಿರೋದು, ಒಳಗಡೆನೂ ಶುದ್ಧ ಮಾಡಿಕೊಂಡು ಜೀವಿಸುವಂತ ವ್ಯಕ್ತಿಗಳಾಗಿ ನಾವಿರಬೇಕು ಅಂತ. 1 ಥೆಸಲೋನಿಕೆ 4ನೇ ಅಧ್ಯಾಯ 3-8 ತನಕ ವಾಕ್ಯಗಳು ನೀವು ಸಮಯ ಸಿಕ್ಕುವಾಗ ಓದಿ. 1 ಥೆಸಲೋನಿಕ 4ನೇ ಅಧ್ಯಾಯ 3-8ನೇ ವಚನ ತನಕ. ಅದರಲ್ಲಿ ಏನಂತ ಹೇಳಿದ್ರೆ, ದೇವ ಚಿತ್ತವೇನಂದ್ರೆ ನೀವು ಶುದ್ಧರಾಗಿ ಇರಬೇಕಾಗಿರೋದು, ನಾವು ಶುದ್ಧರಾಗಿ ಇರಬೇಕಾಗಿರೋದು. ಪವಿತ್ರಾತ್ಮನ ನಮಗೆಲ್ಲ ತಿಳುವಳಿಕೆಯನ್ನು ಕೊಟ್ಟಾದ್ಮೇಲೆ ಶುದ್ಧರಾಗಿ ನಾವು ಇರಬೇಕು. 4-5 ವಾಕ್ಯದಲ್ಲಿ ದೇವರನ್ನ ಅರಿಯದ ಅನ್ಯ ಜನಗಳಂದೇ ಕಾಮಾಭಿಲಾಷೆಗೆ ಒಳಪಡದೆ ಪ್ರಾಪಂಚಿಕವಾಗಿರೋ ದೇಹ ಅಭಿಲಾಷೆಗಳ ಜೊತೆ ನಾವು ಹೋಗಬಾರದು. ಅದೇ ರೀತಿಯಲ್ಲಿ 6ನೇ ವಾಕ್ಯದಲ್ಲಿ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳ. ನೋಡಿ, ಒಳ್ಳೆ ಒಂದು ಕುಟುಂಬ ಜೀವನ, ಆ ಒಳ್ಳೆ ಒಂದು ಕುಟುಂಬವನ್ನು ಕಾಪಾಡುವಂತ, ನೋಡಿಕೊಳ್ಳುವಂತ, ಇಲ್ಲದ್ರೆ ಅದನ್ನ ಆ ಒಂದು ರೀತಿಯಲ್ಲಿ ಜೀವಿಸಬೇಕಾಗಿರೋದು ನಾವು ಇರ್ಬೇಕು. 7ನೇ ವಾಕ್ಯದಲ್ಲಿ ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದಿರೋದ್ರಿಂದ, ದೇವರು ನಮ್ಮನ್ನು ಕರೆದಿರೋದಂತ ಉದ್ದೇಶವನ್ನು ಇವತ್ತು ಪವಿತ್ರಾತ್ಮನ ಕೃಪಾವರದಿಂದ ನಿಮಗೆಲ್ಲ ತಿಳಿದಿರೋದ್ರಿಂದ ನಮ್ಮ ಜೀವನ ಶುದ್ಧರಾಗಿರ್ಬೇಕು, ಶುದ್ಧದಲ್ಲಿರ್ಬೇಕು, ಪರಿಶುದ್ಧರಾಗಿ ನಾವು ಜೀವಿಸ್ಬೇಕಂದ್ರೆ ನಮ್ಮ ಪ್ರೀತಿ ಮಾಡಿದಂತ, ನಮ್ಮ ಕರೆದಿರೋದಂತ ದೇವರು ಪರಿಶುದ್ಧನು, ಪುತ್ರನು ಪರಿಶುದ್ಧನು, ಆ ಪವಿತ್ರಾತ್ಮನ ಅಂತ ಹೇಳುವಾಗ ಏನಂದ್ರೆ ಪವಿತ್ರವಾಗಿರೋದು, ನಮ್ಮ ಶರೀರ ಆತ್ಮಗಳನ್ನು ಪವಿತ್ರವಾಗಿ ನಾವು ಕಾಪಾಡಬೇಕಾಗಿರೋದಂತ ನೆಸೆಸಿಟಿ. 8ನೇ ವಾಕ್ಯದಲ್ಲಿ ಹೀಗಿರಲು ಈ ಮಾತನ್ನು ತಾತ್ಸರ ಮಾಡುವವನೋ, ಇಷ್ಟೆಲ್ಲ ನಾವು ತಿಳಿದಾದ್ಮೇಲೆ ಇವತ್ತು ಈ 24ನೇ ತಾರೀಕೆ ಈ ಮೇ ತಿಂಗಳಲ್ಲಿ 2026 ಇಸ್ವಿಯಲ್ಲಿ ನಾವು ಜೀವಂತವಾಗಿ ಇದ್ದರೆ ನಿಜವಾಗಲೂ ಪ್ರಿಯರೇ, ಈ ಸಂದೇಶವನ್ನು ನಮ್ಮ ಹೃದಯದಲ್ಲಿ ಆಳದಲ್ಲಿ ಹೋಗಿ ನಮ್ಮ ಜೀವನದಲ್ಲಿ ಅದು ಅಳವಡಿಸುವಾಗ ಮಾತ್ರ ಕ್ರೈಸ್ತರಾಗಿ ನಾವು ಬದುಕ್ತಾ ಇರೋದಕ್ಕೆ, ಹೇಳ್ಕೊಳ್ಳೋದಕ್ಕೆ ನಮಗೆ ನಿಜವಾಗಲೂ ಅದಕ್ಕೆ ಅವಕಾಶ ಇರೋದು. ದೇವರ ಮುಂದೆ ಶುದ್ಧರಾಗಿ ನಾವು ಇರಬೇಕು ಅಂತ ಹೇಳಿದ್ರೆ, ಕರ್ತನಾದ ಯೇಸುಕ್ರಿಸ್ತನ ಹಿಂಬಾಲಿಸುವಂತ ಆ 1000 ವರ್ಷದಲ್ಲಿ ಯೇಸು ಕ್ರಿಸ್ತನದ ಹೊತ್ತೆ ಯಾರು ಬದುಕ್ತಾ ಇರೋದು, ಜೀವಿಸ್ತಾ ಇರೋದು ಅಂತ ಹೇಳುವಾಗ ನಿಮಗೆ ಗೊತ್ತಿರ್ಬೋದು. 2ನೇ ವಾಕ್ಯ 20ನೇ ಅಧ್ಯಾಯ, ಪ್ರಕಟಣೆ 20ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಒಂದು ವಿಷಯ ಅದಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಹೆಸರು ಮುಖಾಂತರ ಹಿಂಸೆಯನ್ನು ಅನುಭವಿಸಿ, ನೋವನ್ನು ಅನುಭವಿಸಿ, ತಲೆ ವಹಿಸಿ ಅಂದ್ರೆ ಸತ್ತವರು, ಅದೇ ರೀತಿಯಾಗಿ ವಿಗ್ರಹಾರಾಧನೆಗೂ ಅದೇ ರೀತಿಯಲ್ಲಿ ತನ್ನ ಹಣೆಯಲ್ಲಿನೂ ಇದರಲ್ಲಿನೂ ಮುದ್ರೆಯನ್ನು ಹಾಕಿಕೊಳ್ಳದೆ ಯಾರು ಜೀವಿಸುತ್ತಾರೋ ಅವರು ಆ ಸಂದರ್ಭದಲ್ಲಿ ಎದ್ದು ಯೇಸು ಕ್ರಿಸ್ತನ ಜೊತೆ 1000 ವರ್ಷ ಜೀವಿಸುತ್ತಾರೆ. ಈ ಕ್ಯಾಟಗರಿಯಲ್ಲಿ ಯಾರು ಬರಲ್ಲ, ಅವರು ಇನ್ನು ಉಳಿದವರಾಗಿ 1000 ವರ್ಷ ನಿದ್ರೆಯಲ್ಲಿ ಇರ್ತಾರೆ. ಪ್ರಿಯರು ನೋಡಿ, ನಮ್ಮ ಜೀವನ, ನಮ್ಮ ಪ್ರತಿಯೊಂದು ದೇವರ ವಾಕ್ಯ ನಾವು ಕಲಿಯುವಾಗಲೂ ಆ ದೇವರ ವಾಕ್ಯದಿಂದ ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ವ್ಯತ್ಯಾಸ ಆಗಬೇಕು. ಒಂದು ಗಿಡ ಹಾಕಿದ್ರೆ, ಒಂದು ಬೀಜ ನಟ್ಟಿದ್ರೆ ಅದು ಮೊಳಕೆ ಬರಬೇಕು, ಅದು ಬೆಳೆಯಬೇಕು. ಬೆಳೆಯಬೇಕಾಗಿರೋದು ಎಲ್ಲಾ ವಸ್ತುಗಳಿದ್ರೂ ಕೂಡ ನಮಗೆ ನಮ್ಮ ಮನಸ್ಸಿನಿಂದ, ನಮ್ಮ ಮನೆಯಲ್ಲಿ ಒಂದು ಗಿಡ ನಾವು ಹಾಕಿದ್ರೆ ಅದಿಷ್ಟ ಬಂದಾಗ ಟೈಮಲ್ಲಿ ನಾವು ನೀರು ಹಾಕಿ ಇಷ್ಟ ಬಂದಾಗ ಟೈಮಲ್ಲಿ ಕೊಟ್ಟರೆ ಅದು ಉಳಿಯಲ್ಲ. ಬೇಕಾಗಿರೋದಂಥ ಸಂದರ್ಭಗಳಲ್ಲಿ, ಬೇಕಾಗಿರೋಂಥ ಸಮಯದಲ್ಲಿ, ಅದು ವಾತಾವರಣಕ್ಕೆ ತಕ್ಕ ಹಾಗೆ ಅದಕ್ಕೆ ಬೇಕಾಗಿರೋದು ನೀರು, ಗೊಬ್ಬರ ಎಲ್ಲನೂ ನಾವು ಕೊಡಬೇಕು. ಅದೇ ರೀತಿಯಲ್ಲಿ ನಿಜವಾಗಲೂ ಪವಿತ್ರಾತ್ಮನ ಕೃಪಾವರ ನಮ್ಮಲ್ಲಿರುವ, ಪ್ರಭಾವ ನಮ್ಮಲ್ಲಿರುವಾಗ ಅದು ಬೆಳೆಯುವಂಥ ರೀತಿಯಲ್ಲಿ ನಮ್ಮ ಮನಸ್ಥಿತಿಯನ್ನು, ನಮ್ಮ ಆಲೋಚನೆಗಳನ್ನು ನಾವು ಬದಲಾವಣೆ ಮಾಡಿಲ್ಲ ಅಂತ ಹೇಳಿದ್ರೆ, ಎಷ್ಟು ದೇವರ ವಾಕ್ಯ ಕೇಳಿಸ್ಕೊಂಡಿದ್ದನ್ನು, ಎಷ್ಟು ಭಾನುವಾರ ಆರಾಧನಾ ಕೂಟದಲ್ಲಿ ಆಗಲಿ, ಬೇರೆ ಬೇರೆ ಕೂಟದಲ್ಲಿ ಆಗಲಿ ನಾವು ಸಂಬಂಧಿಸಿದ ಏನು ಪ್ರಯೋಜನ ಇರಲ್ಲ ಅದರಲ್ಲಿ. ಇಲ್ಲಿ ನೋಡಿ, ಪ್ರಕಟಣೆ 22:14 ಒಂದು ಮಾತಿದೆ,
ನಾವು ಏನ್ ಮಾಡ್ಬೇಕಾಗಿರೋದಂತ ಉದ್ದೇಶಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡವರು ಧನ್ಯರು. ಅಂದ್ರೆ ಈಗ ನಾವು ಯಾವ ಸ್ಟೇಜ್ ಅಲ್ಲಿ ಇದೆ, 8ನೇ ವಾಕ್ಯದಲ್ಲಿ ನಾವು ಓದಿರೋದು ಏನಂತ ಹೇಳಿ, ಇನ್ನು ಈ ಮಾತನ್ನು ತಾತ್ಸರ ಮಾಡುವವನು ನೋಡಿ ಆ ಮನುಷ್ಯನನ್ನು ನಿರಸ್ಕರಿಸುವುದು. ಇಲ್ಲಿ ನೋಡಿ ಅದೇ ಇಲ್ಲಿ ಹೇಳ್ತಾರೆ, ನಮ್ಮ ನಿಲುವಂಗಿಯನ್ನು ತೊಳೆದುಕೊಂಡವರು ಅಂದ್ರೆ ನಮ್ಮಲ್ಲಿ ಏನ್ ಕೊರತೆ ಇದೆ, ನಮ್ಮಲ್ಲಿ ಏನ್ ತಪ್ಪಿದೆ, ಏನಾದ್ರೂ ನಮ್ಮಲ್ಲಿ ಸರಿ ಮಾಡ್ಕೊಳ್ಳಿಕ್ಕಿದೆಯಾ ಅಂತ ತಿಳಿದವರಾಗಿ ಅರ್ಥ ಮಾಡಿಕೊಂಡು ಸರಿಪಡಿಸುವಂತ ವ್ಯಕ್ತಿಗಳಿಗೆ ಹೇಳ್ತಾ ಇರೋದು ಅವರು ಧನ್ಯರು. ದೇವರ ಮುಂದೆ ಪ್ರಿಯರಾದ ನಾವೆಲ್ಲವರು, ದೇವರಿಗೆ ಪ್ರಿಯರಾದ ನಾವೆಲ್ಲ ದೇವರ ಮುಂದೆ ಧನ್ಯರಾಗಿ, ಅಂದ್ರೆ ಧನ್ಯರಾಗಿ ಅಂತ ಹೇಳುವಾಗ ದೇವರು ನಮ್ಮನ್ನ ನೋಡುವಾಗ ಈ ನನ್ನ ಮಗನು ಮಗಳು ಧನ್ಯನು, ಅಂದ್ರೆ ನನ್ನ ಇಷ್ಟವಾಗಿರೋದಂತ ಕಾರ್ಯಗಳನ್ನು ಮಾಡಿ ನನಗೆ ಸಂತೋಷವನ್ನು ಕೊಡುವಂತ, ಅವ್ರ ಜೀವಮಾನದಲ್ಲಿರುವಂತ ಕಾಲದಲ್ಲಿ ನನಗೆ ಸಂತೋಷವನ್ನು ಕೊಡುವಂತ ವ್ಯಕ್ತಿಗಳು ಇವರು ನನ್ನ ಮಗಳು. ಅದನ್ನು ಧನ್ಯರು ಅಂತ ಹೇಳುವಾಗ ಅದು ದೇವರ ಸನ್ನಿಧಿಯಲ್ಲಿ ಈ ವ್ಯಕ್ತಿಗಳು ನೋಡುವಾಗ ದೇವರಿಗೆ ಖುಷಿ ಆಗುತ್ತೆ. ಓ, ನನ್ನ ಮಗಳು, ನನ್ನ ಮಗನು ನನ್ನ ಚಿತ್ತಾನುಸಾರವಾಗಿ ನನ್ನ ಮಗನಾದ ಕರ್ತನಾದ ಯೇಸು ಕ್ರಿಸ್ತನ ಮಾತಿನ ಆ ಹೆಸರಿನಲ್ಲಿ ಜೀವಿಸುವರು. ಅದೇ ರೀತಿಯಲ್ಲಿ ಅವರ ಮಾತುಗಳನ್ನು ಹಿಂಬಾಲಿಸಿ ಜೀವಿಸ್ತಾ ಇದ್ದಾರೆ. ಇದು ಧನ್ಯರು ಅಂತ ಹೇಳ್ತಾರೆ ನೋಡಿ. ಅವರಿಗೆ ಜೀವ ವೃಕ್ಷ ಹಕ್ಕು ಇರುವುದು, ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಗೆ ಸೇರುವರು. ಪ್ರಕಟಣೆ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರಾತ್ಮನು ಸಭೆಗಳಿಗೆ ಹೇಳುವುದು, ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ, ಯಾವನು ಜಯ ಹೊಂದುತ್ತಾನೋ ಈ 1000 ವರ್ಷ ಕರ್ತನಾದ ಯೇಸು ಕ್ರಿಸ್ತನ ಆಳ್ವಿಕೆಯ ಸಂದರ್ಭದಲ್ಲಿ ಆ ಇಲ್ಲಿ ಪ್ರಾಪಂಚಿಕವಾಗಿರೋದು ಎಲ್ಲಾ ರೀತಿಯಲ್ಲಿರೋದು, ನಾವು ಅದನ್ನ ಜಯಿಸುವಾಗ ಆತ್ಮೀಯವಾಗಿರೋದು ವಿಷಯಗಳನ್ನ ನಾವು ಜೀವಿಸಿ, ಪ್ರಾಪಂಚಿಕವಾಗಿರೋದು ನಾನು ಹೇಳಿದ್ರೆ ಈ 14 ವಿಷಯಗಳಿದೆಯಲ್ಲ, ದೇಹದ ಕರ್ಮಗಳನ್ನು ಹೇಳ್ತಾರದು, ಅದನ್ನ ನಾವು ಜಯಿಸ್ಬೇಕು. ಅದನ್ನ ಜಯಿಸುವಾಗ ಏನಾಗುತ್ತೆ, ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿರುವ ಜೀವದಾಯಕ ವರ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ಪ್ರಿಯರೇ, ನಾವೆಲ್ಲ ಈ ದೇವರ ವಾಕ್ಯ ಕಲಿತಿರೋದು ಉದ್ದೇಶ ಏನಂತ ಹೇಳಿದ್ರೆ, ಅದು ನಿಜವಾದ ಆ ದೇವರ ಆ ಒಂದು ಸ್ಥಳದಲ್ಲಿ, ಆ ದೇವರ ಆ ಒಂದು ಸಂತೋಷದಲ್ಲಿ, ಪರಲೋಕದ ಸಂದೇಶದಲ್ಲಿ. ನಾವು ಒಂದ್ಸರಿ ಓದುವಾಗ ನಾವು ನೋಡಿ, ಪರಲೋಕದ ಸುವಾರ್ತೆಯನ್ನು ಹೇಳುವಂತ ದೂತನು ಪ್ರಕಟಣೆ ಪುಸ್ತಕದಲ್ಲಿ ಇದೆ. ಇಲ್ಲಿ ನೋಡಿ, ಪ್ರಕಟಣೆ 21ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಅದರಲ್ಲಿ ಹೊಲೆಯಾದದೊಂದು ಸೇರುವುದಿಲ್ಲ. ಯಾವ ಕಾರಣದಲ್ಲಿನೋ ಅಲ್ಲಿ ಹಾಳಾಗಿರೋದಾಗಲಿ ಆ ರೀತಿಯಲ್ಲಿ ಇರೋದು ಯಾವುದನ್ನು, ಕೆಟ್ಟದನ್ನು ಯಾವುದು ಅಲ್ಲಿ ಸೇರುವುದಿಲ್ಲ. ಅಂದ್ರೆ ಕೆಟ್ಟತನ ಮಾಡುವಂತ ಪ್ರತಿಯೊಬ್ಬ ಮನುಷ್ಯನು, ಗೊತ್ತಿದೆಯೋ ಗೊತ್ತಿಲ್ಲದಲ್ಲಿಯೋ, ದೇವರ ದಾರಿಗೆ ಗೊತ್ತಾದ್ಮೇಲೆ, ದೇವರ ದಾರಿ ಏನದು ತಿಳಿದಾದ್ಮೇಲೆ, ಪವಿತ್ರಾತ್ಮನ ಪ್ರಭಾವ ಸಿಕ್ಕಾದ್ಮೇಲೆ, ರಕ್ಷಣೆ ಒಂದು ದೀಕ್ಷಾಸ್ನಾನ ಹೊಂದಿರೋಂಥ ವ್ಯಕ್ತಿ ಆ ರೀತಿಯಲ್ಲಿ ಜೀವಿಸ್ತಕ್ಕೆ ಹೇಳ್ತಾ ಇರೋದು ಹೇಳಿ, ಅದು ಯಾವುದನ್ನು ಅಲ್ಲಿಗೆ ಸೇರುವುದಿಲ್ಲ. ಅಸಹ್ಯವಾದದ್ದು, ಸುಳ್ಳಾದದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರುತ್ತದೋ ಅವರು ಮಾತ್ರ ಸೇರುವರು. ಈ ಜೀವಬಾಧ್ಯ ಈ ಪಟ್ಟಿ ಇದೆಯಲ್ಲ, ಈ ಪಟ್ಟಿ ಯಾವಾಗ ಅದು ಅಲ್ಲಿ ತಂಗ ಈ ತರ ಚೆಕಿಂಗ್ ಬಾಕಿ ಇರೋದು ಏನಿಲ್ಲ. ಯಾಕಂದ್ರೆ ಆಲ್ರೆಡಿ ಅಲ್ಲಿ ಎಲ್ಲ ಕ್ಯಾಲ್ಕುಲೇಟ್, ಈ ಜೀವಬಾಧಿತರ ಪಟ್ಟಿ ಅಂತ ಹೇಳುವ, ನಾನು ಹೇಳಿದೆ ಅಲ್ಲಿ 20ನೇ ಅಧ್ಯಾಯ ಲಾಸ್ಟ್ ಕೋರ್ನಲ್ಲಿ ಹೇಳ್ತಾ ಇರೋದಿಲ್ಲ, ಫೈನಲ್ ಜಡ್ಜ್ಮೆಂಟ್. ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರವಣೆ ಆಯ್ತು, 1000 ವರ್ಷ ಆಳ್ವಿಕೆ ಆಯ್ತು. ಅದಾದ್ಮೇಲೆ ಸೈತಾನು ಎಂದಿಗೂ ಬರದಲ್ಲೇ ಅದು ನರಕಕ್ಕೆ ಹಾಕಾಯ್ತು. 4ನೇ ಘಟನೆ ಆಗ್ತಾ ಇರೋದು ಮನುಷ್ಯರ ವಿಶ್ವಾಸಿಗಳ ಮಧ್ಯದಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನ ಫೈನಲ್ ಜಡ್ಜ್ಮೆಂಟ್ ಯಾವ್ದು ಪ್ರಕಾರ, ಈ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ್ದು ಹೆಸರು ಬರೆದಿ ಅದು ನೋಡಿ ಮಾಡುವಂತ ಸಂದರ್ಭ. ಹೀಗೆ ಇದೆಲ್ಲವನ್ನು ನಾವು ನೋಡ್ತಾ ಇರುವಾಗ, ಇದು ನಾನು ಹೇಳಿದೆ ಎಲ್ಲ ನಮ್ದು ಆಕ್ಚುಲಿ ನಾವು ಮಾಡಬೇಕಾಗಿರೋದಂದ ಸಂಗತಿಗಳ ಕುರಿತಾಗಿರೋದೊಂದು ಕನ್ಕ್ಲೂಷನ್. ಆ 14 ವಿಷಯಗಳು ಯಾವ ಕಾರಣದಲ್ಲಿನೋ ನಮ್ಮ ಜೀವನದಲ್ಲಿ ಬರಬಾರದು ಅಂತ ಹೇಳಿ, ಅದಾದ್ಮೇಲೆ ನಾವು ನೆಕ್ಸ್ಟ್ ಟಾಪಿಕ್ ನಾವು ಹೋಗಿರೋದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಈ ಕರ್ತನಾದ ಯೇಸು ಕ್ರಿಸ್ತನ ನಮಗೆ ಹೇಳಿದೆ, ನಿಮಗೆ ಒಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೀನಂದ. ಆ ರೀತಿಯಲ್ಲಿ ನಮಗೆ ಸಹಾಯ ಮಾಡುವಂತ 7 ವಿಷಯಗಳ ಕುರಿತಾಗಿ ಪವಿತ್ರಾತ್ಮನಿಂದ ನಮಗೆ ಸಹಾಯವಾಗುವಂತ 7 ವಿಷಯಗಳ ಕುರಿತಾಗಿ ನಾವು ನೋಡಿದ್ವಿ. ಅದು ನಾವು 7 ವಿಷಯಗಳ ಕುರಿತಾಗಿ ನಾವು ನೋಡುವಾಗ ಅಲ್ಲಿ ಮುಖ್ಯವಾಗಿ
ಅಲ್ಲಿ ನಾವು 7 ವಿಷಯಗಳಲ್ಲಿ ನಾವು ನೋಡುವಾಗ ಆ, ಒಂದು ಮೊದಲನೇದಾಗಿ ನಾವು ನೋಡಿರೋದೇನಂತ ಹೇಳಿದ್ರೆ, ನಮ್ಮ ಆ ಒಂದು ಕಂಫರ್ಟ್ ಸದಾ ಕಾಲವನ್ನು ನಮ್ಮ ಜೊತೆ ಇರುವಂತ ವ್ಯಕ್ತಿ ಅಂತ ಹೇಳಿದೆ. ಈ ಯಾವತ್ತೋ ಒಂದ್ ದಿನಕ್ಕೋಸ್ಕರ ಬಂದಿರೋದಂದಲ್ಲ, ಆ ನಮಗೆ ಸದಾ ಕಾಲವನ್ನು ನಮ್ಮ ಜೊತೆ ಇರುವಂತ ಇದಕ್ಕೆ ನಾವು ಆಧಾರವಾಗಿ ಯಾವತ್ತು 2 ಕೊರಿಂಥ 1ನೇ ಅಧ್ಯಾಯ 3ರಿಂದ 4ನೇ ವಚನ. ಈಗ ನಾನು ಯಾವುದನ್ನು ಅದನ್ನು ಓದಲ್ಲ. ಅದೇ ರೀತಿಯಾಗಿ 2ನೇ ವಿಷಯ ಅಂತ ಹೇಳಿದ್ರೆ, ನಮ್ಮನ್ನೇ ಸ್ಟ್ರೆಂಗ್ತನ್ ಕೊಡುವಂತ 2ನೇ ಪವಿತ್ರಾತ್ಮನ ಸಹಾಯ ನಮಗೆ ನಮ್ಮನ್ನ ಶಕ್ತರನ್ನಾಗಿ ನಾವು ಬಲಹೀನರಾಗಿದ್ದೀವಿ ಅಂತ ತಿಳಿದಾದ್ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರಾತ್ಮನ ಕಳಿಸ್ಕೊಡ್ತಾ ಇರೋದು. ಆ ನಮ್ಮ ಬಲಹೀನತೆಯನ್ನು ತಿಳಿದ ವ್ಯಕ್ತಿಯಾಗಿ ನಮಗೆ ಶಕ್ತಿಯನ್ನು ಕೊಡುವಂತ, ನಮ್ಮ ಬಲಹೀನದ ಆ ರೀತಿಯಲ್ಲಿ ನಮಗೆ ಬರುವಾಗ, ನಮಗೆ ನಾವು ಅಶಕ್ತರಾಗುವಾಗ ನಮಗೆ ಸಹಾಯ ಕೊಡುವಂತ, ಶಕ್ತಿ ಕೊಡುವಂತ ಪವಿತ್ರ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿನೂ, ಯೆಶಾಯನ ಬರೆದ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯದಲ್ಲಿನೂ, ಫಿಲಿಪಿ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿನೂ ಈ ವಿಷಯ ನಾವು ನೋಡಿದ್ವಿ. ಅಂದ್ರೆ ಫಿಲಿಪಿ 4:13 ನನ್ನನ್ನು ಬಲಪಡಿಸುವಾತನಲ್ಲಿದ್ದು ಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಎಲ್ಲಾ ರೀತಿಯಲ್ಲಿ ನಮಗೆ ಶಕ್ತಿ ಕೊಡುವಂತ ವ್ಯಕ್ತಿಯಾಗಿ ಪವಿತ್ರಾತ್ಮನು ನಮ್ಮ ಜೀವನದಲ್ಲಿ, ಮೊದಲನೇದು ನಾವು ನೋಡಿದ್ವಿ ನಮಗೆ ಸದಾ ಕಾಲವನ್ನು ನಮ್ಮ ಜೊತೆ ಇದು, 2ನೇದು ನಮಗೆ ಶಕ್ತಿ ಕೊಡುವಂತ ವ್ಯಕ್ತಿಯಾಗಿ, 3ನೇದು ಪವಿತ್ರಾತ್ಮನು ನಮಗೆ ನಡೆಸುವಂತ ವ್ಯಕ್ತಿ. ಹೋಲಿ ಸ್ಪಿರಿಟ್ ವಿಲ್ ಗೈಡ್ ಯು. ಪ್ರತಿಯೊಬ್ಬ ವ್ಯಕ್ತಿನೂ ನಡೆಸುವಂತ ವ್ಯಕ್ತಿಯಾಗಿ ನಾವು ನೋಡಿ. ಯೋಹಾನನು ಬರೆದ ಪತ್ರಿಕೆ 16ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಯೋಹಾನನು 16:13 ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನು ಆಡುವನು ಮತ್ತು ಮುಂದಾದ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಅಂದ್ರೆ ನಿಮಗೆ ಏನ್ ಬೇಕಾಗಿರೋದು ಆ ವಿಷಯಗಳೆಲ್ಲ ನಮಗೆ ತಿಳಿಸಿ, ನಮಗೆ ಕೆಲವೊಮ್ಮೆ ನಮಗೆ ಅನ್ಸುತ್ತಲ್ಲ, ನಾವು ಹೆಂಗೆ ಮುಂದೆ ಹೋಗೋದು, ದಾರಿ ಏನ್ ದಾರಿ ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಪ್ರಿಯರ ದೇವರ ಆತ್ಮನು ಸಹಾಯ ಕೊಡುವಂತ, ನಮ್ಮನ್ನು ನಡೆಸಲಿಕ್ಕಿರುವಂತ ಒಂದು ಜವಾಬ್ದಾರಿ ಇರುವಂತ ಪವಿತ್ರ ಆತ್ಮನು. ಅದೇ ವಿಷಯನೇ ಯೋಹಾನ 14:6 ನಾವು ಇದೇ ವಿಷಯವನ್ನು ನಾವು ನೋಡ್ತೀವಿ. ಯಾಕೆಂದ್ರೆ ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಇಲ್ಲಿ ಟ್ರಿನಿಟಿ, ಪಿತಾ ಪುತ್ರ ಪವಿತ್ರಾತ್ಮರಿಂದ ಒಂದು ಸಂಬಂಧ ನಮಗೆ ಬಹಳ ಕ್ಲಿಯರ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಮೂರನ್ನು ಸೇರುವಾಗ ಇಟ್ಸ್ ಎ ಕಂಪ್ಲೀಷನ್. ದೇವರ ಸಾನ್ನಿಧ್ಯ ಅಂತ ಇರೋದು ಒಂದು ಕಂಪ್ಲೀಷನ್ ಆಗಿ ಮಾಡುವಂತ ಸಂಗತಿ. 4ನೇ ಸಹಾಯ, ಅಲ್ಲಿ 4ನೇದಾಗಿ ಪವಿತ್ರಾತ್ಮ ನಮಗೆ ಕೊಡುವಂದ್ರೆ ಕನ್ವಿಕ್ಷನ್ ಆಫ್ ದ ಹೋಲಿ ಸ್ಪಿರಿಟ್. ಅಂದ್ರೆ ಒಂದು ಡಿವೈನ್ ಪ್ರಾಸೆಸ್ ನಮ್ಮಲ್ಲಿ ಈ ಯಾವ್ದಾಗಲಿ ಪಾಪ, ನೀತಿ, ನ್ಯಾಯ ತಿರುವಿಕೆ ಬಗ್ಗೆ ತಿಳಿದವರಾಗಿ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತ ಒಂದು ವಿಷಯ ನಾವು ಅಲ್ಲಿ ನೋಡ್ತೀವಿ. ಇಲ್ಲಿ ಪವಿತ್ರಾತ್ಮನು ಪಾಪದಿಂದ ದೂರ ಹೋಗಿ ಹೇಗೆ ನೀತಿವಂತರಾಗಿ ಜೀವಿಸುವುದು, ದೇವರ ಮಾರ್ಗದಲ್ಲಿ ನಡೆಯಲಿಲ್ಲವಾದರೆ ಅಂಥವರಿಗೆ ಏನ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಲೆಕ್ಕದಲ್ಲಿ ನಾವು ನೋಡಿದ್ವಿ. ಈ ಕನ್ವಿಕ್ಷನ್ ಅಂತ ಹೇಳುವಾಗ ಅದೊಂದು ಎಚ್ಚರಿಕೆಯಿಂದ ರೂಪಾಂತರವಾಗಿ ಒಂದು ನೂತನ ಸೃಷ್ಟಿಯಾಗಿ ನಾವು ಮಾರುವಂತ ಸಂದರ್ಭದಲ್ಲಿ ಮಾಡುವಂತ ಕಾರ್ಯಗಳು. ಅದೇ 1ನೇ ವಿಷಯ ಎಚ್ಚರಿಕೆ, 2ನೇದು ಪಶ್ಚಾತ್ತಾಪ, 3ನೇದು ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ನಾವು ತಿರುಗುವಂತ. ಈ ಕನ್ವಿಕ್ಷನ್ ಅಲ್ಲಿನೇ ಇದೆಲ್ಲ ಆಗ್ತಾ ಇರೋದು. ಯೋಹಾನ್ ಬರೆದ, ನಾವು ಅವತ್ತಿಂದ ಯೋಧನದ್ದು ಎಲ್ಲರಿಗೂ ನಿಮಗೆ ಬೈಹಾಟ ಆಗಿರ್ಬೇಕು. ಯೋಹಾನ್ 16:8 ವಾಕ್ಯದಲ್ಲಿ ಆತನು ಬಂದು ಪಾಪ, ನೀತಿ, ನ್ಯಾಯ ತಿರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರ್ಹನು ಕೊಡುವಂತ ಇದರಲ್ಲಿ ನಾವು ನೋಡುವಂತ ಸಂಗತಿ ಏನಂತ ಹೇಳಿದ್ರೆ, ಇದೇ ರೀತಿಯಲ್ಲಿ 5ನೇ ವಿಷಯ ಯಾವುದಂತ ಹೇಳಿದ್ರೆ ನಮಗೆ ಗಿವ್ ಕರೇಜ್, ಧೈರ್ಯವನ್ನು ಕೊಡುವಂತ ಪವಿತ್ರಾತ್ಮನು. ಇದೆಲ್ಲವನ್ನು ನಾನು ಏನಕ್ಕೆ ರಿಪೀಟ್ ಮಾಡ್ತಾ ಇರೋದು, ಇದೆಲ್ಲ ನಿಮಗೆ ಬೇರೆ ಎಲ್ಲೂ ಹುಡುಕಿದ್ರೆ ಸಿಕ್ಕಲ್ಲ. ಅದರಿಂದ ಇನ್ನೊಂದ್ಸರಿ ಅದು ಹೇಳ್ತಾ ಇರೋದು, ಧೈರ್ಯವನ್ನು ಕೊಡುವಂತ ಪವಿತ್ರಾತ್ಮನು. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಇದೆ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿ ಎಲ್ಲಾ ಯೂದ ಸಮರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂತನೋ. ಅಲ್ಲಿ ತನಕ ಇವರಿಗೆ ಧೈರ್ಯ ಇರಲಿಲ್ಲ, ಇವರಿಗೆ ಶಕ್ತಿ ಇರಲಿಲ್ಲ. ಅದಕ್ಕೆ ಅದು ತಿಳಿದ ದೇವಕುಮಾರನ ಏನ್ ಹೇಳಿದೆ, ನಾನು ಅಲ್ಲಿ ಹೋಗಿ ಪವಿತ್ರಾತ್ಮನ ಸಹಾಯಕನ ಕಳಸ ತನಕ ನೀವೆಲ್ಲೂ ಹೋಗಬೇಡಿ ಅಂತ ಹೇಳಿ ಇಲ್ಲಿಂದ 41ನೇ ದಿವಸ ಹೋಗಿ 50ನೇ ದಿವಸದಲ್ಲಿ
ಈಗ 10 ದಿವಸ ಆದಮೇಲೆ ಪವಿತ್ರಾತ್ಮನ ಕಳಿಸ್ಕೊಟ್ಟಿರೋದು. ಅದು ನಮಗೆ ಬೆಲವನ್ನು, ಶಕ್ತಿಯನ್ನು. ನಮ್ಮ ಜೀವನದಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ, ಅವಾಗ ನಮಗೆ ಶಕ್ತಿ ಇಲ್ಲ, ನಮಗೆ ಬೆಲೆ ಇಲ್ಲ ಅಂದಿರುವಾಗ, ನಮಗೆ ಬೆಲವನ್ನು, ಶಕ್ತಿಯನ್ನು ಕೊಡ್ಲಿಕ್ಕೋಸ್ಕರ ತಂದೆಯಾದ ದೇವರಿಂದ ಪುತ್ರನಾಗಿರುವಂಥ ಕರ್ತನಾದ ಯೇಸು ಕ್ರಿಸ್ತ ಮುಖಾಂತರವಾಗಿ ಪವಿತ್ರಾತ್ಮನ ನಮಗೆ ಸಿಕ್ಕಿರೋದು. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 4ರಿಂದ 5ನೇ ವಾಕ್ಯದಲ್ಲಿನೂ ಇದೇ ವಿಷಯ ಇದೆ. ಅದೇ ರೀತಿಯಲ್ಲಿ 2ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1ನೇ ಅಧ್ಯಾಯದಿಂದ 1ನೇ ವಾಕ್ಯದಿಂದ 4ನೇ ವಾಕ್ಯದಲ್ಲಿನೂ ಇದೇ ವಿಷಯಗಳನ್ನಿರೋದು. ಮತ್ತೆ ನಾವು ಹೋಗಿರೋದಂತ ಹೇಳಿದ್ರೆ ಪವಿತ್ರಾತ್ಮನ 6ನೇ ಸಹಾಯವಾಗಿ ನಮಗಿರೋದು. ಇದು ಸ್ವಲ್ಪ ನಾವು ಲೆಂಗ್ತಿಯಾಗಿ ತಗೊಂಡಿರೋದು. ಹೌ ವಿ ಸಸ್ಟೈನ್, ನಮ್ಮನ್ನು ನಾವು ಹೆಂಗೆ ದೇವರಲ್ಲಿ ಪವಿತ್ರಾತ್ಮನ ಸಹಾಯದಿಂದ ನಮ್ಮನ್ನು ನಾವು ಹೇಗೆ ದೇವರಲ್ಲಿ ಉಳಿಸಿಕೊಳ್ಳೋದು ಅಂದ ಲೆಕ್ಕದಲ್ಲಿ ನಾವು ನೋಡಿದ್ವಿ. ಅದರಲ್ಲಿ ಯೆಶಾಯನ ಬರೆದ ಗ್ರಂಥ 11ನೇ ಅಧ್ಯಾಯ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಯೆಶಾಯ ಅಂದ್ರೆ 46ನೇ ಅಧ್ಯಾಯ 4ನೇ ವಾಕ್ಯದಲ್ಲಿಯೂ ನಾವು ಅದೇ ವಿಷಯ ನೋಡಿರೋದು. ಕೀರ್ತನೆಗಳು 41:3 ಅದು ನಾವು ಇದೇ ವಿಷಯ ನೋಡಿರೋದು. ಕೀರ್ತನೆಗಳು 73, 26 ಮತ್ತೆ 27 ಅದು ನೋಡಿ ಅಲ್ಲಿಗಿರೋದಂತ ಹೇಳ ತನುಮನಗಳ ಕ್ಷಯಿಸಿದರು, ನನ್ನ ಆತ್ಮಕ್ಕೆ ಶರಣನು, ಶಾಶ್ವತವಾದ ಪಾಲು ದೇವರೇ. ಆ ಒಂದು ದೇವರ ಆತ್ಮ ಕೃಪಾವರದಿಂದ ನಾವು ತಿಳಿದು ನೋಡಿದ್ವಿ. ಇದರಲ್ಲಿ ನಾವು ಹೌ ಈ ಸಸ್ಟೈನ್ ಅಂತ ಹೇಳೋ ದೇವರಲ್ಲಿ ನಮ್ಮನ್ನು ನಾವು ಉಳಿಸ್ಕೊಳ್ಳೋದು ಹೇಗೆ ಅಂತ ನೋಡುವಾಗ ಅಲ್ಲಿನ ನಾವು ಏನು ಮಾಡಿದ್ವಿ, ಒಂದು 7 ವಿಷಯ. ಈ ವಿಷಯವನ್ನು ನೀವೆಲ್ಲಿ ಆ ಥರ ಹುಡುಕಿದ್ರೆ ಸಿಕ್ಕಲ್ಲ, ತುಂಬ ಪ್ರಯತ್ನ ಬೇಕು. ಅದಕ್ಕೋಸ್ಕರ ಅದು ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಮೇ ಬಿ ನೆಕ್ಸ್ಟ್ ಸೆಷನ್ನಲ್ಲಿ ನಾವು ಹೋಲಿ ಸ್ಪಿರಿಟ್ ನಾನು ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯವಾದರೆ ಆಲ್ಮೋಸ್ಟ್ ಇವತ್ತು ಇಲ್ಲಿ ನಾವು 7 ವಿಷಯ ನೋಡಿದ್ವಿ. ಇದೆಲ್ಲ ನೀವು ತುಂಬ ಚೆನ್ನಾಗಿ ನೋಟ್ ಮಾಡಿರೋದು ವಿಷಯಗಳು. ಈ ನಮ್ಮನ್ನೇ ನಾವು ಹೇಗೆ ದೇವರಲ್ಲಿ ನಂಬಿಕೆ, ಪ್ರಾರ್ಥನೆ, ದೇವರ ವಾಕ್ಯದ ಪ್ರಕಾರವಿರುವಂಥ ಜೀವನ ಎಲ್ಲ ಕಾಮನ್ ನಾವು ಹೇಳ್ಬೋದು. ಯಾಕಂದ್ರೆ ದಿ ಬಿಲೀವರ್ಸ್ ಸಸ್ಟೈನ್ ದಮ್ಸೆಲ್ವ್ ಇನ್ ಗಾಡ್ ವಿತ್ ದ ಹೆಲ್ಪ್ ಆಫ್ ಹೋಲಿ ಸ್ಪಿರಿಟ್ ಥ್ರೂ ಫೇತ್, ಪ್ರೇಯರ್ ಆ್ಯಂಡ್ ಲಿವಿಂಗ್ ಅಕಾರ್ಡಿಂಗ್ ಟು ಹಿಸ್ ವರ್ಡ್. ದೇವರ ವಾಕ್ಯದ ಪ್ರಕಾರ ಯಾವುದೇ ರೀತಿಯಲ್ಲಿ ಹೋಲಿ ಸ್ಪಿರಿಟ್ನ ಸಹಾಯದಲ್ಲಿ ವಿಶ್ವಾಸದಿಂದ, ಪ್ರಾರ್ಥನೆಯಿಂದ ಜೀವಿಸುವಾಗ, ದೇವರ ವಾಕ್ಯ ಇದರಲ್ಲಿ ಜೀವಿಸುವಾಗ ನಮ್ಮನ್ನು ನಾವು ದೇವರಲ್ಲಿ ಉಳಿಸ್ಕೊಳ್ಳಲಿಕ್ಕೆ ರಕ್ಷಣೆ ಹೊಂದಿದೆ, ದೀಕ್ಷಾ ಸ್ನಾನ ತಗೊಂಡಿದೆ ಅಂತ ಹೇಳಿ ಒಬ್ಬ ಮನುಷ್ಯ ಸಾಯತಂಗ ದೇವರಲ್ಲಿ ಉಳಿಸ್ಕೊಂಡಿದೆ ಅಂತ ಹೇಳಲಿಕ್ಕೆ ಆಗಲ್ಲ. ನಮ್ಮ ಚಿಂತೆಗಳು, ನಮ್ಮ ಆಲೋಚನೆಗಳು, ನಮ್ಮ ಮಾತುಗಳು, ನಮ್ಮ ಕಣ್ಣು ಕಿವಿಯಲ್ಲಿ ಕೇಳಿಸ್ಕೊಳ್ಳೋ ವಿಷಯಗಳು, ಹಲವಾರು ವಿಷಯಗಳಿಂದ ಇದರಿಂದ ನಾವು ದೂರ ಹೋಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರನೇ ಇದು ಮತ್ತೆ ಒಂದು ಚಿಂತನ ವಿಷಯ. ಮುಖ್ಯವಾಗಿ ನಾವು ನೋಡಿರೋದು ವಿಷಯ ಏನಂತ ಹೇಳಿದ್ರೆ ಒಂದು ಟ್ರಸ್ಟ್ ಆ್ಯಂಡ್ ಫೇತ್. ಈ 2 ವಿಷಯ, ಟ್ರಸ್ಟ್ ಆ್ಯಂಡ್ ಫೇತ್ ಅಂತ ಹೇಳಿದ್ರೆ ದೇವರ ಮೇಲೆ ಇರುವಂಥ ನಂಬಿಕೆ, ಅದೇ ರೀತಿಯಲ್ಲಿ ಆ ಒಂದು ದೇವರ ಕೃಪಾವರದಿಂದ ನಾವು ಆ ವಿಶ್ವಾಸದಿಂದ ಯಾವತ್ತೂ ಹಿಂಜಾರಿ ಬರಬಾರದು. ಅದಕ್ಕೆ ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 78ನೇ ವಾಕ್ಯ ನಾವು ನೋಡಿದ್ವಿ. 78ರಲ್ಲಿ 7 ಮತ್ತು 8. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 7 ಮತ್ತು 8. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 25ರಿಂದ 27 ತನಕ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 25ರಿಂದ 27 ತನಕ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ. ಇನ್ನೊಂದ್ಸರಿ ಹೇಳ್ತೀರಿ, ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 7, 8 ವಾಕ್ಯಗಳು. ಮತ್ತಾಯನ ಗ್ರಂಥ 6, 25ರಿಂದ 27 ತನಕ. ರೋಮಾಪುರದವ್ರಿಗೆ ಬರೆದ 8 ಮತ್ತು 28. ಸಮಯ ಸಿಕ್ಕುವಾಗ ಇನ್ನೊಂದ್ಸರಿ ನೀವು ರೆಫರ್ ಮಾಡ್ಕೊಳ್ಳಿ, ಅದಕ್ಕೆ ಹೇಳ್ತಾ ಇರೋದು. 2ನೇದಾಗಿರೋದು ವಿಷಯ ಏನಂತ ಹೇಳಿದ್ರೆ, 2ನೇ ಪಾಯಿಂಟ್, ಚಿಂತಾಭಾರಗಳು, ನಮ್ಮ ಚಿಂತಾಭಾರಗಳು ಏನಿದೆ ಅದು ದೇವರಿಗೆ ಒಪ್ಪಿಸಬೇಕಾಗಿರೋದಂಥ ಕಾರ್ಯ. ಯಾಕಂದ್ರೆ ನಾವು ನಮ್ದು ಸ್ವಂತ ಶಕ್ತಿಯಲ್ಲಿ, ನಮ್ಮ ಸ್ವಂತ ಜೀವನದಲ್ಲಿ, ನಮ್ಮ ತಾಕತ್ತಲ್ಲಿ, ನಮ್ದು ಇರೋದ್ರಿಂದ ಆಸ್ತಿ ಅಂತಸ್ತುಗಳು ಅಲ್ಲಿ ಅಲ್ಲ ನಾವು ಇನ್ನು ಭೂಮಿಯಲ್ಲಿ ಬದುಕಿರೋದು. ದೇವರ ಕೃಪೆಯಿಂದ ನಾವು ಬದುಕ್ತಾ ಇದ್ದೀವಿ. ಅದರಿಂದ ನಮ್ಮ ಚಿಂತೆಗಳಿದೆ, ನಮ್ಮ ಚಿಂತಾ ಭಾರಗಳೇನಿದೆ ಅದು ದೇವರಿಗೆ ಒಪ್ಪಿಸಬೇಕಾಗತ್ತೆ. ಕೀರ್ತನೆಗಳು 55ನೇ ಅಧ್ಯಾಯ 22ನೇ ವಾಕ್ಯ. ಕೀರ್ತನೆಗಳು 55, 22. 1 ಪೇತ್ರ 5 ಮತ್ತು 7. 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯ. ಫಿಲಿಪಿ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6 ಮತ್ತೆ. ಫಿಲಿಪಿ ಅವರದ್ದು ಬರೆದ ಪತ್ರಿಕೆ 4ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ. 3ನೇ ವಿಷಯ ಏನಂತ ಹೇಳಿದ್ರೆ ಪ್ರಾರ್ಥನೆ. ನಮ್ಮ ಜೀವನದಲ್ಲಿ ನಾವು ನಮ್ಮ ಪವಿತ್ರಾತ್ಮನ, ದೇವರಾತ್ಮನ
ನಾವು ಉಳಿಸ್ಕೊಳ್ಬೇಕು, ಆ ದೇವರ ಆತ್ಮನಲ್ಲಿ ನಾವು ಜೀವಿಸಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರೋದು ಪ್ರಾರ್ಥನೆ. ನಮ್ಮ ದಿವಸದ ಎಲ್ಲಾ ಕಾರ್ಯಗಳಲ್ಲಿನೂ ಒಂದು ಸಮಯ ಪ್ರಾರ್ಥನೆಗಾಗಿ, ಇದು ನಮ್ಮ ಜೀವನದಲ್ಲಿ ಸಮಾಧಾನ ಶಕ್ತಿಯನ್ನು ಕೊಡುವಂಥದ್ದು. ಅದಂತ ಹೇಳಿದ್ರೆ ಈಗ ಫಿಕ್ಸ್ ಆಗಿ ಪ್ರಾರ್ಥನೆ ಮಾಡಬೇಕು, ಆ ಸಮಯದಲ್ಲಿ ಮಾತ್ರ ಪ್ರಾರ್ಥನೆ ಮಾಡ್ಬೇಕಂದಲ್ಲ ನಾನು ಹೇಳ್ತಿರೋದು. ಸದಾ ಕಾಲವನ್ನು ಪ್ರಾರ್ಥನೆಯಲ್ಲಿ ಇರಬೇಕು, ಸ್ತುತಿಸೋದ್ರಲ್ಲಿ ನಾವು ಇರಬೇಕು. ಆದ್ರೆ ಪರ್ಟಿಕ್ಯುಲರ್ ಆಗಿ ಅದಕ್ಕೋಸ್ಕರ ಬೇರೆ ಯಾವ ಆಲೋಚನೆಗಳಿಲ್ಲದೆ, ಯಾವ ಚಿಂತೆಗಳು ಇಲ್ಲದೆ, ಯಾವ ಕೆಲಸನೂ ಮಾಡದೆ ನಾವು ದೇವರ ಹತ್ರ ಕಮ್ಯುನಿಕೇಟ್ ಮಾಡುವಂತ ಒಂದು ಸಮಯ. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಇದೇ ವಿಷಯ. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 12 ಮತ್ತು 13ರಲ್ಲಿ, ಯಾಕೋಬನ ಪತ್ರಿಕೆ 5:16, ಯೆರೆಮೀಯನ ಗ್ರಂಥ 29 ಮತ್ತು 12, 13 ವಾಕ್ಯಗಳು, ಮತ್ತಾಯನ ಸುವಾರ್ತೆ 21 ಮತ್ತು 22. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 22ನೇ ವಾಕ್ಯ. 4ನೇ ವಿಷಯದಲ್ಲಿ ನಾವು ಬರುವ ದೇವರ ವಾಕ್ಯವನ್ನು ಕಲಿಯುವಂತ ವಿಷಯ. ನಾವು ಎಲ್ಲ ಕೂಟಗಳಲ್ಲಿ ನಾವು ಸೇರಿ ಬರುವಾಗ ಯಾವ ಕೂಟದಲ್ಲಿ ನಾವು ಏನಕ್ಕೆ ಅಂದ್ರೆ ನಾವು ಕಲಿತಾ ಇದ್ದೀವಿ, ದೇವರ ವಾಕ್ಯವನ್ನು ನಾವು ಕಲಿತಾ ಇರೋದು. ಆ ವಿಷಯದಲ್ಲಿನೂ ಪವಿತ್ರಾತ್ಮನು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಇಲ್ಲಿ ನೋಡಿ, ಇಲ್ಲಿ ಈ ದೇವರ ವಾಕ್ಯವನ್ನು ಕಲಿಯುವುದು ನಮ್ಮ ಆತ್ಮನಿಗೆ ಇರುವ ಆಹಾರವಾಗಿದೆ. ದೇವರ ವಾಕ್ಯ ಅಂತ ಹೇಳುವಾಗ ಆತ್ಮನಿಗಿರೋದು ಅಂತ ಆಹಾರವಾಗಿದೆ. ನಮ್ಮ ಬಾಡಿಗೆ ಹೇಗೆ ಆಹಾರ ಬೇಕು ಅದೇ ರೀತಿಯಲ್ಲಿ ನಮ್ಮ ಆತ್ಮನಿಗೆ ಬೇಕಾಗಿರೋದು ಆಹಾರವನ್ನು ದೇವರ ವಾಕ್ಯದಲ್ಲಿ ಇರೋದು. ಅದು ಕೀರ್ತನೆಗಳು 119, 105ನೇ ವಾಕ್ಯ. ಕೀರ್ತನೆಗಳು 119 ಮತ್ತು 105ನೇ ವಾಕ್ಯ. ಪ್ರಕಟಣೆ 1ನೇ ಅಧ್ಯಾಯ 3ನೇ ವಾಕ್ಯ. ಜ್ಞಾನೋಕ್ತಿ ಪುಸ್ತಕದಿಂದ 6ನೇ ಅಧ್ಯಾಯ 23ನೇ ವಾಕ್ಯ. ಕೀರ್ತನೆಗಳು 119, 105, ಪ್ರಕಟಣೆ 1ನೇ ಅಧ್ಯಾಯ 3ನೇ ವಾಕ್ಯ, ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯ 23ನೇ ವಾಕ್ಯದಲ್ಲಿನೂ ದೇವರ ವಾಕ್ಯ ಕಲಿಯೋದ್ರಿಂದ ಆ ಇಂಪಾರ್ಟೆನ್ಸ್ ಹೇಗೆ ಅಂತ. 5ನೇ ವಿಷಯ ಆಗಿ ನಾವು ನೋಡಿರೋದು ವಿಶುದ್ಧವಾಗಿರುವಂಥ ಜೀವನ, ಹೋಲಿ ಲೈಫ್. ಈ ವಿಶುದ್ಧ ಜೀವನ ವಿಶುದ್ಧ ಜೀವನದಲ್ಲಿ ನಾವು ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರ ಕೃಪಾವರದಿಂದ ಆ ಪವಿತ್ರಾತ್ಮನ ನಮ್ಮಲ್ಲಿ ಉಳಿಸಿಕೊಳ್ಳುವಂತ, ಆ ದೇವರ ಆತ್ಮನಲ್ಲಿ ನಾವು ಜೀವಿಸುವಂತ, ಆ ಪರಿಶುದ್ಧತೆಯಲ್ಲಿ ಜೀವಿಸುವಂತ. ದೇವರಿಗೆ ಬೇಕಾಗಿರೋದು ಏನು ಹೇಳಿ? ಪರಿಶುದ್ಧರಾಗಿರೋದು ಮಕ್ಕಳಿಗೇನೆ ದೇವರು ನಿನ್ನಲ್ಲಿ ನಾನು ಧನ್ಯ ಆ ಒಂದು ವಿಷಯ ಬರ್ತಾರೆ. ಧನ್ಯರಾಗಿ, ದೇವರ ಮುಂದೆ ಧನ್ಯರಾಗಿ ನಾವು ಇರಬೇಕು ಅಂತ ಹೇಳಿದ್ರೆ ದೇವರಿಗೆ ಅನ್ಸ್ಬೇಕು, ನನ್ನ ಇಷ್ಟ ಪ್ರಕಾರ ನನ್ನ ಚಿತ್ತಾನುಸಾರವಾಗಿ ನನ್ನ ಮಕ್ಕಳು ಬದುಕ್ತಾ ಇರೋದ ವಿಶುದ್ಧ ಜೀವನ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಾಕ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಾಕ್ಯ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1ನೇ ವಾಕ್ಯ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1ನೇ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8 ಮತ್ತು 9. ಈ ವಾಕ್ಯಗಳೆಲ್ಲವನ್ನು ಈ ವಿಶುದ್ಧ ಜೀವನದ ಕುರಿತಾಗಿ ಹೇಳುವಂತ ವಾಕ್ಯಗಳು. 6ನೇ ವಿಷಯ ಏನಂತ ಹೇಳಿ ಅನ್ಯೋನ್ಯತೆಯಲ್ಲಿ ಇರುವಂಥದ್ದು. ನಿಮಗೆಲ್ಲ ತುಂಬಾ ಚೆನ್ನಾಗಿರುವ ಉತ್ತರ. ಒಂದಿನ ಭಾನುವಾರ ಸಭೆಯಲ್ಲಿ ಹೋಗ್ಲಿಲ್ಲ ಅಂದ್ರೆ ಅನ್ಯೋನ್ಯತೆಯಲ್ಲಿ ಬರಲಿಲ್ಲ, 1 ವಾರ ಆಯ್ತು 2 ವಾರ ಆಯ್ತು ಅನ್ನುವಾಗ ಆಟೋಮ್ಯಾಟಿಕ್ ಆಗಿ ಆ ಪವಿತ್ರಾತ್ಮನ ಕೃಪಾವರ ನಮ್ಮಲ್ಲಿರುವಾಗ ಅಯ್ಯೋ ನನಗೆ ಯಾಕೆ ಹೋಗ್ಲಿಕ್ಕೆ ಆಗಿಲ್ಲ, ಹೋಗ್ಬೇಕು ನಾನು ಏನ್ ಮಾಡಿ ಅಂದ್ರೆ ನೆಕ್ಸ್ಟ್ ಭಾನುವಾರ ನಾನು ಸಭೆಯಲ್ಲಿ ಹೋಗ್ಬೇಕು ಅಂತ ಆ ಒಂದು ಪ್ರೇರಣೆ ಇದೆಯಲ್ಲ, ಆ ಅನ್ಯೋನ್ಯತೆಯನ್ನು ಅದು 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿನೂ ಮತ್ತೆ 1 ಯೋಹಾನನು 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿನೂ ಬಹಳ ಸ್ಪಷ್ಟವಾಗಿ ಈ ವಿಷಯದ ಬಗ್ಗೆ ಕುರಿತಾಗಿ ಹೇಳ್ತಾ ಇದೆ. ಅದೇ ರೀತಿಯಾಗಿ ನಮಗೆ ಇನ್ನೊಂದು 6ನೇ ಸಹಾಯ ಆಗಿ ಇಲ್ಲಿ ನಾವು ನೋಡಿದ ಪ್ರಕಾರ 6ನೇ ಸಹಾಯ ಆಯಿತು. 7ನೇ ವಿಷಯ ಏನಂತ ಹೇಳಿದ್ರೆ ದೇವರ ಮಹಿಮೆಯಲ್ಲಿ, ದೇವರ ಆಶ್ರಯದಲ್ಲಿ ನಾವು ಹೇಗೆ ಜೀವಿಸೋದು, ನಮಗೆ ಹೇಗೆ ಅದರಲ್ಲಿ ನಮ್ಮ ಯೋಗ್ಯತೆಯಿಂದ ನಾವು ಜೀವಿಸುತ್ತಾ ಇಲ್ಲ, ಆ ದೇವರ ಕರುಣ ಶಕ್ತಿಯಿಂದ ಅದರಲ್ಲಿ ಆಶ್ರಯ ಮಾಡಿಕೊಂಡು ನಮ್ಮ ಜೀವನ ಬಹಳ ಮುಖ್ಯವಾಗಿರೋದಂತ 7 ಪಾಯಿಂಟ್ಗಳಿದು. ಇದೇ ರೀತಿಯಲ್ಲಿ ಆಲ್ಮೋಸ್ಟ್ ಟೈಮ್ ಆಯಿತು, 9 ಕಾಲ ಆಯಿತು, ನಾನು ನಿಲ್ಲಿಸ್ತೀನಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ಆಲ್ಮೋಸ್ಟ್ ಈಗ ನಾವು 84ನೇ ಸಂಚಿಕೆ 101 ತನಕ ಇರೋದು. ನೆಕ್ಸ್ಟ್ ಇದರಲ್ಲಿ ಮುಗಿಸಿ ಆಲ್ಮೋಸ್ಟ್ ನಿಮಗೆ ಯಾರಿಗಾದರೂ ಏನಾದರೂ ಈ ವಿಷಯದಲ್ಲಿ ಏನಾದರೂ ಇದ್ದಿದ್ರೆ ಬ್ರದರ್ ನಂಬರ್ ಇಸ್ಕೊಂಡು ಯಾವ ಬೇಕಾದ್ರೂ ನನಗೆ ಫೋನ್ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ನಾನು ಮುಗಿಸ್ತೀನಿ. ಸೊ ಇವತ್ತಿನ ವಿಷಯದಲ್ಲಿ ನಾವು 3 ವಿಷಯ ನಮ್ಮ ನೆನಪಲ್ಲಿ ಇಟ್ಕೊಳ್ಳೋಣ. 3 ವಿಷಯ ಯಾವುದು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕಾಗಿರೋದು ಒಂದು ವಿಷಯ ಅಂತ ಹೇಳಿದ್ರೆ ಆ ನ್ಯಾಯ ತಿಳುವಿಕೆ ಕುರಿತು
ಇರದ ಇರೋದ್ರಿಂದ ಆ ಒಂದು ಎಚ್ಚರಿಕೆ ನಮ್ಮಲ್ಲಿರಬೇಕು. ದೇಹದ ಕರ್ಮಗಳು ಅದರಿಂದ ನಾವು ಯಾವ ಕಾಲದಲ್ಲಿನೂ ಅವರ ಹತ್ರ ಹೋಗಬಾರದು. ನಾವು ದೂರ ಇರಬೇಕು. ಅದೇ ರೀತಿಯಲ್ಲಿ ಆ ಪವಿತ್ರಾತ್ಮನ ಸಹಾಯವನ್ನು ಪಡ್ಕೊಂಡು ನಾವು ಜೀವಿಸುವಂತರಾಗಿರಬೇಕು. ಅದೇ ರೀತಿಯಲ್ಲಿ ದೇವರಲ್ಲಿ ನಮ್ಮನ್ನ ಉಳಿಸ್ಕೊಂಡು ನಾವು ದೇವರ ಆತ್ಮನಲ್ಲಿ ನಮ್ಮನ್ನ ಉಳಿಸ್ಕೊಂಡು ನಾವು ಜೀವಿಸುವಂತರಾಗಿ, ದೇವರ ವಾಕ್ಯದ ಬಲದಿಂದ, ಶಕ್ತಿಯಿಂದ ಜೀವಿಸುವಂತ ವ್ಯಕ್ತಿಗಳಾಗಿ ನಾವಿರಬೇಕು. ಅವಾಗ ಈ ಭೂಮಿಯಲ್ಲಿ ನಾವು ಅನುಭವಿಸುವಂತ ಆ ಒಂದು ಸಮಾಧಾನ, ಸಂತೋಷ, ಆತ್ಮನಿಂದ ಸಿಕ್ಕುವಂತ ಸಮಾಧಾನ, ಸಂತೋಷವನ್ನು ನಮಗೆ ಅದೇನಾಗುತ್ತೆ ಅಂದೇಳಿ, ಆ ಪರಲೋಕಕ್ಕೆ ಹೋಗಲಿಕ್ಕಿರುವಂತ ಆ 1000 ವರ್ಷ ಕಾಲ ಕರ್ತನಾದ ಯೇಸು ಕ್ರಿಸ್ತನ ಆಳ್ವಿಕೆ, ಅದಾದ್ಮೇಲೆ ಇರುವಂತ ಸೈತಾನಿಲ್ಲದಲ್ಲಿರುವಂತ ಪ್ರಪಂಚ, ಆ ಪರಲೋಕದ ಜೀವನ, ಇದು ನಮ್ಮ ನಿರೀಕ್ಷೆ ಗುರಿಯಾಗಿದೆ. ಆದ್ರಿಂದ ಪ್ರಿಯರೇ, ನಮ್ಮ ಗುರಿ ಅಂತ ಹೇಳ್ತಾ ಇರೋದು, ಅದು ನಾವು ಮುಟ್ಟಬೇಕು ಅಂತ ಹೇಳಿದ್ರೆ ಅದು ಎಷ್ಟು ಮಹಿಮೆ ಇಲ್ಲದ್ರೆ ಎಷ್ಟು ಶ್ರೇಷ್ಠವಾಗಿರುತ್ತೋ ಅಷ್ಟು ಅದಕ್ಕೋಸ್ಕರದಿಂದ ದಾರಿನು ಅಷ್ಟು ಕಷ್ಟವಾಗಿರುತ್ತೆ. ಎಸ್ಪೆಷಲಿ ಮನುಷ್ಯನ ರೂಪ ಸ್ವಭಾವದಿಂದ ಇದು ಯಾವಾಗಲೂ ಏನಾಗುತ್ತೆ, ಈ ನೀರ್ ಮೇಲೆ ಬಿದ್ದಿರೋದ್ರಿಂದ ಎಲೆ ತರ ಹಿಂಗೆ ಯಾವಾಗಲೂ ತೇಲಾಡ್ತಾ ಇರುತ್ತೆ. ಅದು ನಿಲ್ಲಲ್ಲ ಅದು. ಸೊ ಅದನ್ನೇ ಎಷ್ಟು ತೇಲಾಡಿದ್ರು ನನ್ನ ಮನಸ್ಸಲ್ಲಿ, ನನ್ನ ಹೃದಯದಲ್ಲಿ ಪವಿತ್ರಾತ್ಮನ ಇರೋದ್ರಿಂದ ನಾನು ಏನು ತಳ್ಳಕಡಿಸ್ಬೇಕಾಗಿಲ್ಲ. ಪ್ರಾಪಂಚಿಕವಾಗಿರೋದು ಯಾವ ದೇಹದ ಕರ್ಮಗಳ ಹಿಂದೆನೂ ನಾನು ಹೋಗಲ್ಲ. ನನ್ನ ಹೃದಯದಲ್ಲಿ ಅದ್ರ ಕೂಡ ಆಲೋಚನೆಗಳು ಕೂಡ ಬರಲ್ಲ. ಆ ದೇಹದ ಕರ್ಮಗಳು ನಾನು ಹೇಳಿದೆಲ್ಲ, ಒಂದ್ಸರಿ ನೀವು ಮನೆಯಲ್ಲಿರುವ ಗಲಾತ್ಯರು 5ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ ಒಂದ್ಸರಿ ನೋಡಿ, ಅದು ಮನಸ್ಸಲ್ಲಿ ದೃಢ ಮಾಡಿಕೊಂಡು, ಆದ್ರಿಂದ ನಾವು ಯಾವಾಗಲೂ ವಿಶ್ವಾಸಿಗಳಾಗಿ ದೂರ ಇರಬೇಕು. ನಮ್ಮ ಮನೇಲಿರೋರು ದೂರ ಇರಬೇಕು. ನಮ್ಮ ಸಭೆಯಲ್ಲಿರೋರ ಮಧ್ಯೆ ದೂರ ಇರಬೇಕು. ಅದೇ ರೀತಿಯಲ್ಲಿ ಬದುಕು ಹಾಗೆ ನನ್ನನ್ನು ನಿಮ್ಮನ್ನು ಎಲ್ಲವರನ್ನು ದೇವರು ಆಶೀರ್ವದಿಸಲಿ. ದೇವರು ಈ ವಾಕ್ಯವನ್ನು ಅನುಗ್ರಹಿಸಲಿ.